नागर, मुनोळी, इटनाळ आणि इतर गावांमध्ये संध्याकाळच्या वेळी वीज पुरवठा खंडित केल्याच्या निषेधार्थ उमराणी गावातील नागरिकांनी नागर मुनोळी वीज वितरण केंद्रासमोर तीव्र आंदोलन केले। यावेळी वकील प्रशांत हुक्केरी म्हणाले की गेल्या 10 दिवसांपासून तुती आणि बागायत क्षेत्रामध्ये संध्याकाळी 6 ते 10 या वेळेमध्ये वीज पुरवठा बंद केला जात आहे। त्यामुळे SSLC आणि PUC मध्ये शिकणाऱ्या विद्यार्थ्यांचे शैक्षणिक नुकसान होत आहे। राज्य सरकार गरीब शेतकऱ्यांच्या मुलांच्या भविष्याशी खेळत आहे। अनेक वेळा अधिकाऱ्यांना या समस्येबाबत कळवण्यात आलं तरीही कोणतीही कार्यवाही झालेली नाही। आजच्या आंदोलनातही नागर मुनोळी वीज वितरण केंद्रात एकही अधिकारी उपस्थित नव्हता। जर समस्या सोडवली नाही तर आम्ही पुढील दिवसात उग्र आंदोलन करू असा इशारा त्यांनी दिला। ಇವತ್ತಿನ ದಿನ ನಾವು ಉಮರಾಣಿ ಗ್ರಾಮಸ್ಥರು ಇವತ್ತಿನ ನಮ್ಮ ನಾಗರ್ ಮುನ್ನೋಳಿಯ ವಿದ್ಯುತ್ ವಿತರಣಾ ಕೇಂದ್ರದ ಸ್ಟೇಷನ್ಗೆ ಇವತ್ತು ಬರಲು ಮುಖ್ಯ ಕಾರಣ ಏನಂತಂದರೆ ದಿನಾಂಕ ಜನವರಿ 31ರಿಂದ ಇಲ್ಲಿ ಇವತ್ತಿನ ದಿನದವರೆಗೆ ಸಾಯಂಕಾಲ 6ರಿಂದ 10 ಗಂಟೆಯವರೆಗೆ ಮೊದಲು 6ರಿಂದ 10 ಗಂಟೆವರೆಗೆ ಸಿಂಗಲ್ ಫೇಸ್ ವಿದ್ಯುತ್ ಕೊಡ್ತಾಯಿದ್ರು। ಆದರೆ ದಿನಾಂಕ 31ನೇ ತಾರೀಕಿನ ಇವತ್ತಿನ ತನಕ ಸಾಯಂಕಾಲ 6ರಿಂದ 10ರವರೆಗೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ। ಈ ಕರೆಂಟ್ ಸರಿಯಾಗಿ ಕೊಡದೇ ಇರೋದ್ರ ಏನು ಸಮಸ್ಯೆ ಆಗಿದೆ ಅಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಎಕ್ಸಾಮ್ ಬಂದಿದ್ದಾವೆ ಮತ್ತು ಮೊದಲು ಏನಿತ್ತು ರೀ ಮನೆಗಳಲ್ಲಿ ಸೀಮೆಎಣ್ಣೆ ಸಿಗ್ತಾ ಇತ್ತು ಎಲ್ಲರಿಗೆ, ಬಟ್ ಇವತ್ತಿನ ದಿನ ಸೀಮೆಎಣ್ಣೆ ಸಹಿತ ನಮ್ಮ ಮನೆಗಳಲ್ಲಿ ಸಿಗ್ತಾ ಇಲ್ಲ। ಇಂಥೆಲ್ಲ ತೊಂದರೆಗಳು ಇದ್ದಾಗ ಸರಿಯಾದ ಯಾವುದು ಸಿಂಗಲ್ ಫೇಸ್ ಕರೆಂಟ್ ಕೊಡಬೇಕಾದಂಥ ಕರ್ತವ್ಯ ಈ KEB ಅಧಿಕಾರಿಗಳದ್ದು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ರೈತರಿಗೆ ಸುಳ್ಳು ಹೇಳುತ್ತಿರುವ ಈ ರಾಜ್ಯದ ಇಂಧನ ಸಚಿವರಾದಂಥ KJ ಜಾರ್ಜ್ ಅವರಿಗೆ ಅವ್ರು ಏನು ಮಾಡ್ಯಾರತ್ತಂದ್ರೆ ಕೆಲವೇ ದಿನಗಳ ಹಿಂದ್ಗಡೆ ಈ ರಾಜ್ಯದಲ್ಲಿ ಎಲ್ಲ 24x7 ಕರೆಂಟ್ ಕೊಡ್ತೀವಿ ಅಂತೇಳಿ ಸುಳ್ಳು ಮಾಹಿತಿ ಹೇಳಿದ್ರು। ಪುಣ್ಯಾತ್ಮರೇ, ಮೊದಲು ಸಿಂಗಲ್ ಫೇಸ್ ಕರೆಂಟ್ 4 ತಾಸು ಕರೆಂಟ್ ಕೊಡ್ರಿ ನೀವು, ಆಮೇಲೆ 24 ತಾಸು ಕರೆಂಟ್ ಕೊಡ್ತೀವಿ ಅಂತ ಆಮೇಲೆ ಹೇಳುವಂತ್ರೆ ಮೊದಲು ನೀವು ಸಿಂಗಲ್ ಫೇಸ್ ಕರೆಂಟ್ 4 ತಾಸು ಕೊಡೋದು ಮಾಡಿರಿ। ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 1947ರಿಂದ ಆಗಸ್ಟ್ ಸ್ವಾತಂತ್ರ್ಯ ಬಂದ ನಮ್ಮ ದೇಶ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಜನರಿಗೆ ಒಂದು ಸರಿಯಾಗಿ ವಿದ್ಯುತ್ತನ್ನು ಪೂರೈಸಲಿಕ್ಕೆ ಆಗದೇ ಇರುವಂಥ ಈ ಸರ್ಕಾರ ತೆಗೆದುಕೊಂಡ್ರೆ ಏನು ಮಾಡೋದಿದ್ರೆ ನಾವೆಲ್ಲ ಇವತ್ತಿನ ದಿನ ನಮ್ಮ ತೋಟದ ಮೇಲೆ ಅದರಲ್ಲೂ ವಿಶೇಷವಾಗಿ ಏನು ಮಾಡ್ತಾ ಇದ್ದಾರೆ ಕರೆಂಟ್ದವ್ರು ಅಂತಂದ್ರೆ ಊರಲ್ಲಿ ಕರೆಂಟ್ ಕೊಡ್ತಾ ಇದ್ದಾರೆ। ತೋಟಪಟ್ಟಿ ಒಳಗೆ ಇರುವಂಥ ನಮ್ಮ ನಾಗರ ಮುನ್ನೋಳಿ ಹೋಬಳಿ ಬರುವಂಥ ಎಲ್ಲ ಗ್ರಾಮದ ತೋಟಪಟ್ಟಿ ಒಳಗೆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ ಇವರು। ಒಟ್ಟು ಕರೆಂಟ್ ಅಂದರೆ ಏನು ರೀ, ಒಟ್ಟು ಸರಿಯಾಗಿ ಕರೆಂಟೇ ಕೊಡ್ತಾ ಇಲ್ಲ। 6ರಿಂದ 10 ಗಂಟೆ ಅಂತಂದರೆ ತಾಯಂದಿರು ಅಡುಗೆ ಹೆಂಗೆ ಮಾಡಬೇಕು, ವಿದ್ಯಾರ್ಥಿಗಳು ಅಭ್ಯಾಸ ಹೆಂಗೆ ಮಾಡಬೇಕು, ಮತ್ತು ಮತ್ತೊಂದು ತೋಟಪಟ್ಟಿ ಒಳಗೆ ಅತ್ಯಂತ ತೊಂದರೆ ಹುಳು ಹುಪ್ಪಟ್ಟಿಗಳ ತೊಂದರೆ ಇರ್ತೈತೆ, ಅದ್ರ ಬಗ್ಗೆ ಯಾರು ಗಮನ ಹರಿಸ್ಬೇಕು ರೀ? ಮತ್ತೊಂದು ಏನೇ ಉಡಾಪಿ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಈ ಅಧಿಕಾರಿಗಳು, ಬಡ ರೈತರು ಏನೋ ಇದನ್ನ ಗಟ್ಟು ಅಥವಾ ರೇಂಜರ್ ಹಚ್ಚಿ ಸಿಂಗಲ್ ಪೀಸ್ ಮೋಟ್ರ್ ಚಾಲೂ ಮಾಡತ್ತಾರದ ಸುಳ್ಳು ಮಾಹಿತಿ ಕೊಡತ್ತಾರ। ವಿಶೇಷ ಏನು ತೊಂದರೆ ಆಗೈತೆ ಅಂದ್ರೆ ಇವರು ಹುಬ್ಬಳ್ಳಿಯಿಂದ ಕರೆಂಟ್ ಇವರಿಗೆ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ। ಇದಕ್ಕೆ ಮುಖ್ಯ ಕಾರಣ ಯಾರ? ರಾಜ್ಯ ಸರ್ಕಾರ ಕರೆಂಟ್ ಸರಿಯಾಗಿ ಸಪ್ಲೈ ಮಾಡಿದ್ರೆ ಅವರು ಸಹಿತ ಕರೆಂಟ್ ಸಪ್ಲೈ ಇದನ್ನು ಮಾಡ್ತಾರೋ, ಇವ್ರು ಎಲ್ಲರೂ ಏನು ಮಾಡ್ತಾರೆ, ಸುಮ್ಮನೆ ಬಡ ರೈತರ ಮ್ಯಾಗ ಅಪಾದ ಹೊರಿಸೋ ಕೆಲಸ ಮಾಡತ್ತಾರವ್ರು। ಅದಕ್ಕೆ ನಾನು ಈ ಮೂಲಕ ನಮ್ಮ ಎಲ್ಲ ಗ್ರಾಮಸ್ಥರು, ನನ್ನ ಎಲ್ಲ ಯುವಕರ ಮುಖದ ಒಂದು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಸರ್ಕಾರಕ್ಕಾಗಿರ್ಬೋದು ಈ KEB ಅಧಿಕಾರಿಗಳು ಇವತ್ತಿನ ದಿನ ಈ ಸಮಸ್ಯೆ ಬಗೆಹರಿಸದೆ ಹೋದ್ರೆ ನಾಳೆ ದಿನ ನಿಮ್ಮ ಆಫೀಸಿಗೆ ತಾಯಂದಿರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಿಲ್ತೀವ್ರು ನಾವು, ಎಚ್ಚರಿಕೆ ಕೊಡತ್ತಾನೆ ನಿಮ್ಗೆ। ಯಾಕಂತಂದ್ರೆ ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ। ಯಾಕಂತಂದ್ರೆ ನೀವು ಕರೆಂಟ್ ಕೊಡುವಂಥ ಕರೆಂಟ್ ನೋಡ್ರಿ 7 ತಾಸು 3 ಫೇಸ್ ಕೊಡ್ತೀರಿ, 4 ತಾಸು ತೋಟಪಟ್ಟಿ ಒಳಗೆ 4 ತಾಸು ಸಿಂಗಲ್ ಫೇಸ್ ಕರೆಂಟ್, ಇದು ಸರಿಯಾಗಿ ಕೊಡೋಂಗಿಲ್ಲ। ನಿಮ್ಮ ತೊಗೊಂಡು ನಮ್ಗೆ ಏನು ಮಾಡೋದೈತಿ? ನೀವು ಕರೆಂಟ್ ಪುಕ್ಕಟ್ ಕೊಡ್ತಾನೆ ಅಂತ ಹೇಳ್ತೀರಿ, ಈ ರೀತಿ ಸರಿಯಾದ ಕರೆಂಟ್ ಕೊಡೋಕ್ಕಾಗಿಲ್ಲ, ನಿಮ್ಮ ತೊಗೊಂಡು ನಮಗೆಲ್ಲ ಏನು ಮಾಡೋದೈತಿ? ಮತ್ತೊಂದು ಈ KEB ಅಧಿಕಾರಿಗಳು ದಯಮಾಡಿ ಬಡ ರೈತರ ಮ್ಯಾಗ ನೀವು ಅಪಾದ ಹೊರಸಕ್ಕೆ ಹೋಗ್ಬೇಡ್ರಿ। ನಿಮ್ಮ ತಪ್ಪು ಮುಚ್ಕೊಳಕ್ಕೆ ಬಡ ರೈತರ ಮ್ಯಾಗ, ಬಡ ಜನರ ಮ್ಯಾಗ ಅಪಾದ ಹೊರಿಸ್ಬೇಡ್ರಿ। ಯಾವ ರೈತರು ಆ ಕೆಲಸ ಮಾಡೋಂಗಿಲ್ಲ, ನೀವೇ ತಪ್ಪು ಮಾಡತ್ತೀರಿ, ನಿಮ್ಮ ಕರೆಂಟ್ ಸರಿಯಾಗಿ ನೀವು ಸಪ್ಲೈ ಮಾಡದೇ ಅದಕ್ಕೆ ಸುಮ್ಮ ಬಡ ರೈತರ ಮ್ಯಾಗ ಹಾಕತ್ತೀರಿ ನೋಡ್ರಿ। ಇವತ್ತಿನ ದಿನ ನಾವು ಇವತ್ತು ಏನು ಈ ಮೂಲಕ ಹೇಳತ್ತನಂದ್ರೆ ನಮ್ಮದು ಈ ಸಮಸ್ಯೆ ಬಗೆಹರೋ ತನಕ ನಾವು ಇಲ್ಲಿಂದ ಕದಲಂಗಿಲ್ಲ, ಮತ್ತು ಇಲ್ಲಿ ಅಧಿಕಾರಿಗಳು ಬಂದು ನಮಗೆ ಹೇಳಬೇಕವ್ರ, ಇಲ್ಲ ನಾವು ಕರೆಂಟ್ ಸಮಸ್ಯೆ ಬಗೆಹರಿಸಿದೆವು ಅಂದಾಗ ನಾವೆಲ್ಲರೂ ಇಲ್ಲಿಂದ ಹೋಗಾರ। ಇದನ್ನು ಟೋಟಲಿ ಸರ್ ನಾಗರ ಮುನ್ನೋಳಿ ಹುಬ್ಬಳ್ಳಿ ಬರುವಂಥ ಎಲ್ಲ ಹಳ್ಳಿಗಳೊಳಗೆ ಸರ್, ವಿಶೇಷವಾಗಿ ಅದ್ರಾಗೂ ಉಮರಾಣಿ ಒಳಗಂತೂ ಅದು ಏನು ಹೇಳಬಾರ್ದು, ಆ ಪರಿಸ್ಥಿತಿ ಆಗೈತ್ರಿ ಸರ್। ಸಾಯಂಕಾಲ 6 ಗಂಟೆಗೆ ತೆಗೆದ್ರಿ 10 ಗಂಟೆದಾಗ ಕರೆಂಟ್ ಕೊಡಂಗಿಲ್ಲ ಸರ್, ಸಿಂಗಲ್ ಪೇಸ್ ಇಲ್ರಿ ಸರ್, ಅದೇ ಸ್ಟ್ರೈಕ್ ರೀ। ಯಾರ್ರಿ ನಾವು ಇಲ್ಲಿ ಆಫೀಸರ್ಗಳು ಮಾತಾಡಿದ್ವು ಸರ್, ಮೊದಲು ನಾನು ಚಿಕ್ಕೋಡಿ ಆಫೀಸರ್ಗಳು 3-4 ಜನರಿಗೆ ಮಾತಾಡಿದೆ, ಅವರು ಸರಿಯಾಗಿ ಇಲ್ರಿ ಸರ್, ನಮ್ಮ ಜವಾಬ್ದಾರಿ ಇಲ್ರಿ, ಅದು ಅವ್ರಿಗೆ ಬರ್ತಿದ್ವಿ ಇವ್ರಿಗೆ ಬರ್ತಿದ್ವಿ, ಉಡಾಪಿ ಹೇಳಿಕೆ ಕೊಟ್ಟಕರ ಅದ್ರ ಬಗ್ಗೆ ಯಾಕೆ ಹಚ್ಚಾರು ಏನು ಹಚ್ಚಾರು ಅದ್ರ ಬಗ್ಗೆ ಅವ್ರಿಗೆ ಇದನ್ನೇ ಇಲ್ರಿ, ಅದು ಕಲ್ಪನೆನೇ ಇಲ್ಲ ಸರ್। ನಾನೇನು ಮಾಡಿದೆ ನೋಡ್ರಿ, ಒಂದು 7 ದಿನದ ಮಟ್ಟಿಗೆ ನಾನು ವೇಟ್ ಮಾಡಿದೆ। ಯಾಕಂತಂದ್ರೆ
ಯಾವುದೂ ಇದ್ರೂ ಒಂದು ಸ್ವಲ್ಪ ಏನಾರ ಟೆಕ್ನಿಕಲ್ ಸಮಸ್ಯೆ ಇರ್ಬೋದು ಅಂತ ಒಂದು ವಿಷಯ ಇಟ್ಕೊಂಡು ನಾನು ಈ ಹೋರಾಟಕ್ಕೆ ಇಳುವಂಥ ಸಂದರ್ಭ ಬೇಡ ಅಂತ ಕಪ್ಪಿದ್ದೀರಿ. ಬಟ್ ನಾನು ಇವತ್ತು 15 ದಿನ ಆಯ್ತು ಸರ್ ಈ ಸಮಸ್ಯೆ ಬಗೆಹರದೇ ಇರೋದ್ರಿಂದ ನಮ್ಮೆಲ್ಲ ನಮ್ಮ ಗ್ರಾಮದಲ್ಲಿ ತೋಟಪಟ್ಟಿ ಇರುವಂಥ ಹುಡುಗರು ಕರ್ಕೊಂಡು ಬಂದು ಇವತ್ತಿನ ದಿನ ನಾವು ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ಬರ್ತರಿ ಸರ್. आमची मुले PUC मध्ये शिक्षण घेत आहेत, मात्र दररोज संध्याकाळी वीज पुरवठा बंद होत असल्यानं त्यांना अभ्यासात अडचणी येत आहेत. त्यामुळे त्यांचे शैक्षणिक नुकसान होत आहे. राज्य सरकार आणि संबंधित KEB अधिकाऱ्यांनी याकडे तातडीने लक्ष द्यावे अशी मागणी त्यांनी केली. ಇವತ್ತು ನಾವು KEBಗೆ ಬಂದ ಕಾರಣ ಏನಂದ್ರೆ ರೀ, ಈಗ ತೋಟಪಟ್ಟಾಗ 6ರಿಂದ 10 ಗಂಟೆ ಲೈಟ್ ಕೊಡ್ತೀರಿ ಮೊದಲ. ಈಗ 10ರಿಂದ 15 ದಿವಸ ಆಯಿತು. ಒಟ್ಟು 6 ಗಂಟೆಗೆ 5 ಮಿನಿಟ್ ಕೊಟ್ರಂದ್ರೆ 10 ಗಂಟೆ ತನಕ ಲೈಟ್ ಕೊಡೋನಿಲ್ಲ ರೀ. ನಮ್ಮ ಹುಡುಗರಿಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತನಕ ಕಾಲೇಜಿಗೆ ಹೋಗ್ತಾರು. ಅಭ್ಯಾಸ ಮಾಡಬೇಕಾದ್ರೆ ಕರೆಂಟ್ ಇಲ್ಲ. ಮೊದಲು ಚಿಮ್ನಿಯನ್ನು ಕೊಡ್ತಾರೆ ರೀ, ಈಗ ಚಿಮ್ನಿಯನ್ನು ಬಂದ್ ಮಾಡಿದಾರೆ ರೀ. ಈಗ ಮನ್ಯಾಗ ಅಭ್ಯಾಸ ಹೆಂಗೆ ಮಾಡ್ಬೇಕು ರೀ, ಅಡುಗೆ ಹೆಂಗೆ ಮಾಡಬೇಕು, ಈಗ ಹುಳ ಹುಟ್ಟಿ ಬರ್ತಾವೆ ರೀ. KEB ಅವ್ರಿಗೆ ಧಿಕ್ಕಾರ ಧಿಕ್ಕಾರ, KEB ಅಧಿಕಾರಿಗಳಿಗೆ, ಇಂಧನ ಸಚಿವರಿಗೆ, ಇಂಧನ ಸಚಿವರಿಗೆ. ಗಜಾನನ್ ಶಂಕರ್ ದಾನನವರು. या आंदोलनात शशिकांत सणदी, राकेश डबगोळ, अजित हुक्केरी, चेतन हुक्केरी सह अनेक मान्यवर तसेच इतर उमराणी गावातील नागरिक मोठ्या संख्येने उपस्थित होते. उदय होसमनी, KMM मराठी, चिक्कोडी.